दुर्जं खद्य दुर्जं गगजगजगजी खद्य दुर्जयन्तं भूभागं अध्यक्ष यार नोಡು ಓಕೆ ಸರ್ ಬಂದಂಥ ಉದ್ದೇಶದ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರು ಇಸ್ಮಾಯಿಲ್ ಅವರು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಹೆಚ್ಚಿಗೆ ನಾನಾದರೂ ಹೇಳೋದಕ್ಕೆ ಇಷ್ಟ ಪಡೋದಕ್ಕಿಲ್ಲ. ಕಾರಣ ಇದು ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ, ತಾಲೂಕು ಮೊಳಕಾಲ್ಮೂರು. ಆ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಗುಡ್ಗಾಡು ಪ್ರದೇಶಗಳು ಹನುಮನಗುಡ್ಡ, ಸಂತೆಗುಡ್ಡ, ಬಾಂಡ್ರವಿ ಮತ್ತು ಹನುಮಾಪುರ, ಇನ್ನೂ ಕೆಲವರ ಹಳ್ಳಿಗಳು ಕೂಡ ಇಲ್ಲಿ ಸೀಮಿತವಾಗ್ತವೆ. ಬಹಳ ದಿವಸದಿಂದ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ನಾನು ಸುಮಾರು 10 ವರ್ಷದ ಕೆಳಗೆ ಬಿಟ್ಟು ಹೋದ್ಮೇಲೆ ಈ ಕ್ಷೇತ್ರನ ಆಗ್ಲಿಂದಲೂ KMRC ನಡೀತಾ ಇತ್ತು. ಅಂದರೆ ಮೈನಿಂಗ್ ಫಂಡ್ ಇದು, ಕರ್ನಾಟಕ ಎನ್ವೈರ್ಮೆಂಟ್ ಮಿನರಲ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಇದೆ, ರೆಸ್ಟೋರೇಷನ್ ಕಾರ್ಪೊರೇಷನ್. ಅದು ಈ ರೀತಿ, ಅದು ಮೈನಿಂಗ್ ಫಂಡ್ ಅಂದರೆ ಯಾವುದು ನಿಮಗೆ ಸಮಸ್ಯೆ ಇರಲಿ, ಇವೆಲ್ಲ ದೊಡ್ಡದಾಗಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾಪರ್ ಚಿತ್ರದುರ್ಗಕ್ಕೇನಿಲ್ಲ, ಪಾರ್ಟ್ ಆಫ್ ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ ಇಷ್ಟಕ್ಕೆ ಸೀಮಿತ ಆಗಿದೆ. ಯಾವ ತಾಲೂಕುಗಳು ಕೂಡ ಒಳಗೊಂಡಿಲ್ಲ. ಹಿರಿಯೂರಿಲ್ಲ, ಚಳ್ಳಕೆರೆಯಿಲ್ಲ, ಮೊಳಕಾಲ್ಮೂರು ಕೂಡ ಇಲ್ಲ. ನಾನು ಹಿಂದೆ ಈ ರಮಣಾರೆಡ್ಡಿ ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಕಮಿಷನರ್ ಇದ್ರು. ಅವ್ರ ಹತ್ರನೇ ನಾನು ಒಂದ್ಸರಿ ಅವ್ರ ಹತ್ರ ಚರ್ಚೆ ಮಾಡಿ ಮೊಳಕಾಲ್ಮೂರು ತಾಲೂಕು ಪೂರ್ತಿ KMRCಯಿಂದ ಆವರಿಸ್ಕೊಳ್ತಿದ್ರು. ಕೆಲವು ಭಾಗಗಳಂತೂ ಖಂಡಿತವಾಗ್ಲೂ ಇದನ್ನು ಸೇರ್ತವೆ ಸರ್ ಅಂತ ಹೇಳಿದೆ. ಯಾವುವು ಅಂತ ಹೇಳಿದ್ರೆ, ಈ ಕಡೆ ಗುಡ್ಗಾಡು ಪ್ರದೇಶದಲ್ಲಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಸೊಂಡೂರಿ ಪಕ್ಕದಲ್ಲಿರ್ತಕ್ಕಂಥದ್ದು, ಜಿಂದಾಲ್ನಿಂದ ಬರ್ತಕ್ಕಂಥ ಪ್ರತಿಯೊಂದು ವಾಹನಗಳು ಕೂಡ ನಮ್ಮ ಮೂಲಕ ನಡೀತಕ್ಕಂಥವು. ಇಲ್ಲಿ ಪಕ್ಕದಲ್ಲಿ ಲಿಂಗಮನಹಳ್ಳಿ, ಈ ಭಾಗದಲ್ಲಿ ಹೋಗ್ತಕ್ಕಂಥ ಸೊಂಡೂರಿಗೆ ಹೋಗ್ತಕ್ಕಂಥ ರಸ್ತೆಗಳು ಕೂಡ ಈ ಭಾಗದಲ್ಲಿ ಬರ್ತವೆ. ಆ ಒಂದು ಪಾರ್ಟನ್ನು ನೀವು ತಗೊಂಡ್ರೆ ಭಾಳ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತೇನೆ ನಾನು ಶಾಲಿನಿ ರಜನೀಶ್ ಅವ್ರ ಹತ್ರ, ಈಗ ಡೆವಲಪ್ಮೆಂಟ್ ಕಮಿಷನರ್ ಆಗಿದ್ದಾರೆ, ಅವ್ರ ಹತ್ರನೂ ಮತ್ತು ರಮಣಾರೆಡ್ಡಿ, ಇನ್ನು ಮುಂದೆ ಅಭಯ್ ಪ್ರಕಾಶ್ ಅಂತಿದ್ರು, ಅವ್ರ ಹತ್ರ ಕೂಡ ಹಿಂದಿನಿಂದಲೂ ನಾವು ಅದನ್ನು ಪರ್ಸ್ಯೂ ಮಾಡ್ತಲೇ ಇದ್ವಿ. ನಾವು ಈಗ ಕಡೆಯ ದಿನಗಳಲ್ಲಿ ಇದು ಗುಡ್ಗಾಡು ಪ್ರದೇಶದಲ್ಲಿ ಮತ್ತು ಉನ್ನತ ಮಟ್ಟದ ಸರ್ವೆ ರಿಪೋರ್ಟರ್ಸ್ ಎಲ್ಲ ಬಂದು ಇಲ್ಲಿಗೆಲ್ಲ ಅಧಿಕಾರಿಗಳು, ನಮ್ಮ ಕರ್ನಾಟಕದವರಲ್ಲ, ಡೆಲ್ಲಿಯಿಂದ ಮತ್ತು ಬೇರೆ ಆಂಧ್ರದಿಂದ ಬಂದು ಇದೆಲ್ಲ ಸರ್ವೆ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಹಳ್ಳಿಗಳು ಕೂಡ ಇದಕ್ಕೆ ಸೀಮಿತವಾಗ್ತವೆ. ಇದಕ್ಕೆ ನಾವು ದುಡ್ಡು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ ಮೇಲೆ ನಮಗಿಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ಗೂ ದುಡ್ಡು ಕೊಟ್ಟಿದ್ದಾರೆ, ಸುಮಾರು 30-40 ಕೋಟಿ ರೂಪಾಯಿ. ಅದೇ ರೀತಿಯಲ್ಲಿ KMRC ರಸ್ತೆಗಳ ಅಭಿವೃದ್ಧಿ, ಈಗ ನಾನು ಬೇಗಲ ಕಡಿಮೆಯಿಂದ ಬರ್ತಾ ಸಂತೆಗುಡದ ಮೇಲೆ ಬಂದೆ. ನಾನು ಆ ಕೃಷ್ಣರಾಜ ಸಾಗರ ಕೆರೆ ಮೇಲೆ ಕೃಷ್ಣರಾಜಪುರ, ಅದು ಭಾಳ ವರಿಷ್ಠಾಗಿರ್ತಕ್ಕಂಥ ರಸ್ತೆಗಳು. ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ನಮ್ಮ AW ಅವ್ರಿಗೆ, ನಾಗನಗೌಡರಿಗೆ, ಇಲ್ಲಿ ಯಾಕೆ ಕರ್ಕೊಂಡ್ತಲ್ಲಿ ಹೋಗ್ಬೋದಾಗಿತ್ತಲ್ಲ ಅಂತ. ಇಲ್ಲ ಸರ್, ಈ ರಸ್ತೆ ನೀವು ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ. ಮತ್ತೆ ಸಂತಗುಡದಿಂದ ಕೂಡ ಈ ಭಾಗದಲ್ಲಿ ಮತ್ತೆ ಕರ್ಕೊಂಡು ಹೋಗ್ತೀವಿ ಇಲ್ಲಿಗೆ, ಮತ್ತೆ ಈ ರೀತಿ ಅಂದರೆ ಇಲ್ಲ ಸರ್, ಈ ರೋಡ್ ಕೂಡ ಕೆಟ್ಟೋಗಿದೆ ಅಂತ. ಹೀಗಾಗಿ ಅವೆಲ್ಲ ರೋಡ್ಗಳು ಕೂಡ 4 ರೋಡ್ಗಳು ಸೀಮಿತವಾಗ್ತಕ್ಕಂಥ ಕೆಲಸಗಳು ಕೂಡ ಇಲ್ಲಿ ಪ್ರಾರಂಭ ನಾಳೆ ನಾಡೋದ್ರಿಂದಾನೇ 2-3 ದಿವಸದಿಂದ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಮ್ಮವರು ಯಾರಾದರೂ ಈ ಭಾಗದಲ್ಲಿ ಗುತ್ತಿಗೆದಾರರಾಗಿ ಅದನ್ನು ತಗೊಂಡಿದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಡೋರು. ಯಾಕಂದ್ರೆ ಮೂಗಿಗೆ ತುಪ್ಪ ವರ್ಷ ಕೈ ಬಿಟ್ಟು ಹೋಗ್ಬಿಡೋರಿ ಕೆಲವು ಗುತ್ತಿಗೆದಾರ. ಹೀಗಾಗಿ ಹೊರಗಡೆಯವರಾದರೆ ಭಯ ಭೀತಿಯಿಂದ ಮಾಡ್ತಾರೆ. ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ದಾವೆ, ಲಾರಿಗಳಿದ್ದಾವೆ, ಟ್ರಾನ್ಸ್ಪೋರ್ಟೇಷನ್ ಇದ್ದಾವೆ, ಲೇಬರ್ ಇದ್ದಾವೆ,
ಮೆಟೀರಿಯಲ್ಸ್ ಕೂಡ ಅಪ್ಡೇಟ್ ಇಟ್ಕೊಂಡಿರ್ತಕ್ಕಂಥವ್ರು. ಹಣಕಾಸಿನಲ್ಲಿ ಕೂಡ ಅವರು ಸೌಂಡ್ ಹುಬ್ಬಳ್ಳಿ ಅವರು ಇದು ಸುರಪೇಟೆ ಅವರು ಕೂಡ ನಮ್ಮವರೆಲ್ಲ ಆಂಧ್ರ